ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಬಡವನಹಳ್ಳಿ ಪಕ್ಕದಲ್ಲಿರೋ ಒಂದು ಪುಟ್ಟ ಗ್ರಾಮ ನಮ್ಮ ಜಕ್ಕೇನಹಳ್ಳಿ. ಇದು ನನ್ನ ತಂದೆಯವರ ಹುಟ್ಟೂರು. ಇದು ಇವತ್ತು ಈ ಊರಿನ ಜಾತ್ರೆಗೆ ನೀವೆಲ್ಲ ಬಂದಿರೋದು ತುಂಬ ಸಂತೋಷ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇಲ್ಲಿ ನಿಮಗೆ ಈ ಒಂದು ಏನಾದರೂ ಅನಾನುಕೂಲ ಏನಾದರೂ ಆಗಿದ್ರೆ ದಯವಿಟ್ಟು ಮನಸ್ಸಲ್ಲಿ ಇಟ್ಕೋಬೇಡಿ. ಜನ ಜಾಸ್ತಿ, ಜನ ಜಂಗುಳಿ. ಸೊ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿರೋದ್ರಿಂದ ಮೊದಲನೇದಾಗಿ. ಆಮೇಲೆ ಇವತ್ತು ಇನ್ನೊಂದು ಏನು ವಿಶೇಷ ಅಂತಂದರೆ, ನನ್ನ ತಂದೆಯವರಾದ ಶಕ್ತಿ ಪ್ರಸಾದ್ ಅವರ ಹುಟ್ಟಿದ ದಿನ ಇವತ್ತು. ಇದೊಂಥರ ಕೋಇನ್ಸಿಡೆನ್ಸ್, ನಮಗೊಂಥರ ಪ್ಲೆಸೆಂಟ್ ಸರ್ಪ್ರೈಸ್ ಅನ್ನೋ ಥರ. ಅವರ 96ನೇ ವರ್ಷದ ಹುಟ್ಟುಹಬ್ಬ ನಮ್ಮ ತಂದೆದು. ಸೊ ಅವತ್ತೇ ಈ ಒಂದು ಶುಭ ಕಾರ್ಯನೂ ಇವತ್ತು ಇಲ್ಲಿ ಊರಿನಲ್ಲಿದೆ ಅಂತ ಆ ಒಂದು ಕೋಇನ್ಸಿಡೆನ್ಸು ಜಸ್ಟ್ ವಾಂಟೆಡ್ ಟು ಶೇರ್ ವಿತ್ ಯು. ಆ್ಯಂಡ್ ಈ ನಾನು ಮೊದಲೇ ಹೇಳಿದಾಗ ಇದು ನಮ್ಮ ತಂದೆಯವರ ಹುಟ್ಟು ಊರುದು. ಸ್ವಲ್ಪ ವರ್ಷಗಳಾದಮೇಲೆ ನಮಗೆ ಸ್ವಲ್ಪ ಬುದ್ಧಿ ಬರೋಕ್ಕೆ ಶುರುವಾದ ಆ ಟೈಮ್ನಲ್ಲಿ ಸ್ವಲ್ಪ ಶಿಥಿಲವಾಗಿತ್ತು ಇಲ್ಲಿ ದೇವಸ್ಥಾನ. ಸರಿಯಾಗಿ ಅದನ್ನ ಕಾರ್ಯಾಚರಣೆಗಳು ಅದೆಲ್ಲ ಏನು ನಡೀದೆ ಹೀಗಿತ್ತು. ಸೊ ಆ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ತಾಯಿಯವರಾದ ಲಕ್ಷ್ಮೀದೇವಿಯವರು ಅವರು ಈಗ ನಮ್ಮನ್ನು ಬಿಟ್ಟು ಆಗಲಿ ಆಲ್ಮೋಸ್ಟ್ 2.5 years ಆಯಿತು. ಸೊ ಅವರು ಈ ಉಸ್ತುವಾರಿನೆಲ್ಲ ಅವರು ತಗೊಂಡು ಈ ದೇವಸ್ಥಾನಕ್ಕೆ ಪ್ರೆಸಿಡೆಂಟ್ ಆಗಿ ಸ್ವಂತ ಮನೇನ ಎಷ್ಟು ಅಚ್ಚುಕಟ್ಟಾಗಿ ನಮ್ಮ ಮನೆಯನ್ನು ನಾವು ನೋಡ್ಕೋಬೇಕು ಅನ್ನೋ ಒಂದು ದೃಷ್ಟಿ, ಅದೇ ಥರ ಅದೇ ಒಂದು ಕೋಣದಲ್ಲಿ ದೇವಸ್ಥಾನನ ಇಷ್ಟು ಚೆನ್ನಾಗಿ ಮಾಡಿ ಗೋಪುರ ಕಟ್ಟಿ ಎಲ್ಲ ಮಾಡಿ ಒಂದೇ ಒಂದು ಉದ್ದೇಶ ಅಂತಂದರೆ ನಮ್ಮ ತಾಯಿಗೆ ಜನಗಳಿಗೆ ಜಕ್ಕೇನಹಳ್ಳಿ ನಮ್ಮ ತಾಯಿ ಒಂದೇ ಮಾತು ಹೇಳೋರು ಯಾವಾಗಲೂ, ನಾನು ಜಕ್ಕೇನಹಳ್ಳಿಗೆ ಸೊಸೆಯಾಗಿ ಬಂದಿದ್ದೀನಿ. ಸೊ ಈ ಊರು ಜನ ಚೆನ್ನಾಗಿರಬೇಕು ಅನ್ನೋ ಒಂದೇ ಒಂದು ಉದ್ದೇಶ. ಸೊ ಅವರೇ ನಿಂತುಕೊಂಡು ಕಷ್ಟಪಟ್ಟು ದೇವಸ್ಥಾನ ಎಲ್ಲ ಚೆನ್ನಾಗಿ ಮಾಡಿದ್ರು. ಅಫ್ಕೋರ್ಸ್ ಇದೊಂದು ಟೀಮ್ ವರ್ಕು, ತುಂಬ ಜನ ಸೇರಿ ಮಾಡಿದ್ದಾರೆ. ಆದರೆ ನಮ್ಮ ತಾಯಿ ತುಂಬ ಶ್ರಮಪಟ್ಟರು ಈ ಊರಿನಲ್ಲಿ ದೇವಸ್ಥಾನಕ್ಕೋಸ್ಕರ. ಅದೊಂದು ನನಗೆ ಹೆಮ್ಮೆ. ಅವರಿದ್ದಿದ್ರೆ ಅವ್ರು ಹೇಳಕ್ಕೆ ಬಿಡ್ತಾ ಇರಲಿಲ್ಲ, ಇವಾಗ ಅವ್ರಿಲ್ಲ. ಸೊ ನನಗೆ ನಮ್ಮ ತಾಯಿ ಹಿಂಗೆಲ್ಲ ಮಾಡೋದು ಹೇಳ್ಕೊಡೋದಕ್ಕೆ ಹೆಮ್ಮೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇನ್ನೊಂದು ಈ ಊರಿನಲ್ಲೇ ಒಂದು ಎಕರೆ ಜಮೀನು ಕೂಡ ಇಲ್ಲೇ ಪಕ್ಕದಲ್ಲಿ ಒಂದು ಕೊಟ್ಟು ಅವರು ಒಂದು ಸ್ಕೂಲ್ ಕಟ್ಕೊಟ್ರು. ನಾರ್ಮಲ್ ಆಗಿ ಇವಾಗ ನಾನೇ ಎಲ್ಲಾದ್ರೂ ಯಾವ್ದಾನ ಒಂದು ಜಾಗದಲ್ಲಿ ಏನಾದರೂ ಕಟ್ಟಬೇಕು ಅಂತಂದರೆ ಸ್ವಲ್ಪ ಸಹಾಯ ಮಾಡಿ ದುಡ್ಡು ಏನಾದರೂ ಮಾಡೋ ಅಭ್ಯಾಸ ಅಲ್ವಾ ನಮಗೆ. ನಮ್ಮ ತಾಯಿ ಹಾಗೆ ಮಾಡಲಿಲ್ಲ, ಅವರೇ ನಿಂತ್ಕೊಂಡು ಮೇಸ್ತ್ರಿ ಥರ ನಿಂತ್ಕೊಂಡು ಇದು ಸ್ಕೂಲ್ ಕೂಡ ಕಟ್ಕೊಟ್ರು. ಸೊ ಇದೆಲ್ಲ ತುಂಬ ಒಂದು ಸಂತೋಷವಾದ ಒಂದು ಹೆಮ್ಮೆ ಪಡುವಂಥ ವಿಷಯ ನಮಗೆಲ್ಲ, ನಮ್ಮ ಫ್ಯಾಮಿಲಿಗೆ. ಆ್ಯಂಡ್ ಇವತ್ತು ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಅದೇ ಇದು ನಮ್ಮ ಬೇರು. ಇದು ಈ ಊರು ಅನ್ನೋದು ನಮ್ಮ ತಂದೆಯವರು ಇದ್ದಂಥ ಒಂದು ಅವ್ರಿಗೆ ಹುಟ್ಟಿ ಬೆಳೆದಂಥ ಒಂದು ಜಾಗ. ಸೊ ನಮ್ಮ ಬೇರು ವರ್ಷ ಇಲ್ಲಿ ಜಾತ್ರೆ ನಡೆಯುತ್ತೆ. ಸೊ ಯಾವ ಕಾರಣದ ನಾವು ಎಲ್ಲೇ ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಿದ್ರೂ ಇಲ್ಲಿಗೆ ಬಂದು ಈ ಒಂದು ಆಚರಣೆ ದೇವರ ಒಂದು ಕಾರ್ಯದಲ್ಲಿ ನಾವು ಪಾಲ್ಗೊಳ್ತೀವಿ. ಜೊತೆಗೆ ಈ ಊರಿನಲ್ಲಿ ಗೌಡ್ರ ಫ್ಯಾಮಿಲಿ ಅಂತ ಇರುತ್ತಲ್ಲ, ಅದು ಮೈನ್ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ಆಗಿರೋದ್ರಿಂದ ಪ್ರತಿ ವರ್ಷವೂ ಆ ಕಳಸ ತಗೊಂಡು ದೇವ್ರ ಹತ್ರ ಹೋಗುವಂಥ ಒಂದು ಕಾರ್ಯ ಕೂಡ ಈ 2-3 ವರ್ಷದಿಂದ ನಮ್ಮ ಅಣ್ಣನ ಮಗ ಸೂರಜ್ ಅವನು ಮಾಡ್ತಿದ್ದಾನೆ. 2-3 ವರ್ಷ ಅಲ್ಲ, ಇನ್ನೂ ಜಾಸ್ತಿ. ಸೊ ಇದು ನಮ್ಮ ಊರಿನ ಒಂದು ಕತೆ. ಎಲ್ಲಿ ಇಲ್ಲ, ಇಲ್ಲಿ ನಾವೇ ಇರ್ತೀವಿ. ಅಂದರೆ ಯಾವಾಗಲೂ ಇರಲ್ಲ. ನನ್ನ ತಂಗಿ ಅಂದರೆ ಧ್ರುವ ಅಮ್ಮ ತಂಗಿ ಯಾವಾಗಲೂ ಬಂದು ಹೋಗ್ತಿರ್ತಾರೆ. ಮೊದಲು ನಮ್ಮ ತಾಯಿಯವರು ಇರುವಾಗ ಫುಲ್ಲೆಲ್ಲ ಅವರೇನೆ ಎಲ್ಲ ನೋಡ್ಕೊಳ್ಳೋರು. ಇಲ್ಲಿ ಅವರು ತೀರ್ಕೊಂಡ ನಂತರ ಈಗ ನನ್ನ ತಂಗಿ ಆ ಕೆಲಸ ಮಾಡ್ತಿದ್ದಾರೆ. ಯಾವಾಗಲೂ ಟೈಮ್ ಇದ್ದಾಗೆಲ್ಲ ಇಲ್ಲೇ ಇರ್ತಾರೆ. ಇಲ್ಲೇ ಇದ್ದು ಮಾಡಿದ್ವಲ್ಲ, ನೋಡಿದ್ರೆ ಅದರಲ್ಲಿ
ಇಲ್ಲ ಅದನ್ನೇ ಒಂದು ಮಂಟಪ ಥರ ಮಾಡಿದ್ವಿ, ಫುಲ್ಲೆಲ್ಲ ಕಲ್ಲಿನಲ್ಲಿ ಮಾಡಿ. ಅದರಲ್ಲಿ ನನ್ನ ತಂದೆಯವ್ರದ್ದು ಸ್ಮಾರಕ, ನನ್ನ ಅಣ್ಣ, ಇವ್ರ ತಂದೆ ಕಿಶೋರ್, ನಮ್ಮ ತಾಯಿಯವ್ರದ್ದು 3 ಜನದ್ದು ಅಲ್ಲೇ ಸ್ಮಾರಕ. ಅದೇ ಸರ್, ಶೂಟಿಂಗ್ ಅಲ್ಲಿ ಎಷ್ಟೇ ಬಿಸಿ ಇದನ್ನು ಪ್ರತಿ ವರ್ಷ ನಿಮ್ಮ ಊರಿನ ಜಾತ್ರೆಗೆ ತಪ್ಪದೇ ಬರ್ತೀರಾ? ಹೆಂಗೆ ಟೈಮ್ ಮ್ಯಾನೇಜ್ ಮಾಡ್ತೀರಾ? ರೂಟನ್ನ ಯೂಶಲಿ 365 ದಿವಸಗಳಲ್ಲಿ ಒಂದು ದಿನ ಮಾಡೋಕ್ಕಾಗಲ್ಲ. ಬೇಕು ಅಂತಂದ್ರೆ 365 ದಿನ ಇದೆ. ಸೊ ಅದು ದೊಡ್ಡ ವಿಚಾರ ಅಲ್ಲ ಅನ್ಸುತ್ತೆ ನನಗೆ. ಓಕೆ, ಅಫ್ಕೋರ್ಸ್ ನೀವು ಹೇಳ್ದಂಗೆ ಟೈಮ್ ನಾವು ಅಂದ್ಕೊಂಡ್ರೆ ಮನಸ್ಸಿದ್ದರೆ ಮಾರ್ಗ ಮಾಡಬೇಕು ಅಂತಂದ್ರೆ ಮಾಡೇ ಮಾಡ್ತೀವಿ. ಒಂದು ದಿನ ಅಲ್ಲದ್ರೆ ಒಂದು ವಾರ ಬೇಕಾದ್ರೂ ಇರಬೇಕು ಅನ್ನೋ ಒಂದು ಪರಿಸ್ಥಿತಿ ಬಂದಾಗ ಗ್ಯಾರಂಟಿ ಇರ್ತೀವಲ್ವ. ಅದು ದೊಡ್ಡ ವಿಚಾರ ಅಲ್ಲ. ಓಕೆ, ಇದೆಲ್ಲದ್ರ ಜೊತೆ ನಾವು ಊರಿಗೆ ಬಂದಾಗ ನಮಗೆ ಒಂದಷ್ಟು ಇನ್ಫಾರ್ಮೇಶನ್ ಸಿಕ್ಕಿದ್ದು ಇದೇ. ನೀವು ಮೆನ್ಷನ್ ಮಾಡ್ತಾ ಇದ್ರೆ 1 ಎಕರೆ ಜಮೀನು ಅಂತ ಹೇಳಿ ಸರ್ಕಾರಕ್ಕೆ ಅರ್ಜಿ ಹಾಕ್ತೀರಾ, ಊರಿಗೊಂದು ಗೌರ್ಮೆಂಟ್ ಸ್ಕೂಲ್ ಬೇಕು ಅಂತ ಹೇಳಿ. ಗೌರ್ಮೆಂಟ್ ಅವರು ಅದಕ್ಕೆ ರಿಪ್ಲೈ ಮಾಡದೇ ಇದ್ದಾಗ ನಿಮ್ಮ ಮನೆಯವರು ಒಂದು ನಿಮ್ದೇ ಒಂದು ಜಾಗದಲ್ಲಿ ಸ್ಕೂಲನ್ನ ಕಟ್ಟಿ ಬಡ ಮಕ್ಕಳಿಗೆ ಓದ್ಲಿ ಅಂತ ಹೇಳಿ ಅದನ್ನ ತಿರ್ಗಾ ಸರ್ಕಾರಕ್ಕೆ ಕೊಡ್ತೀರಾ? ಹೆಂಗೆ ಇದೆಲ್ಲ? ಇಲ್ಲ, ನಮ್ಮ ತಾಯಿಯವ್ರಿಗೆ ಅವ್ರಿಗೆ ತುಂಬಾ ಒಂಥರ ನೋಡಕ್ಕೆ ನಮ್ಮಮ್ಮ ತುಂಬಾ ರಫ್ ಆಗಿರೋರು. ಆದರೆ ಅವ್ರಿಗೆಲ್ಲ ಜನಗಳಿಗೆ ಏನು ಒಳ್ಳೇದು ಮಾಡಬೇಕು ಅನ್ನೋದನ್ನ ಯಾವಾಗಲೂ ಯೋಚನೆ ಮಾಡ್ತಿರ್ತಾರೆ. ಸೊ ಗೌರ್ಮೆಂಟ್ಗೆ ನಾವು ಕೊಡೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಜನಗಳಿಗೆ ಮಾಡಬೇಕು. ಅದು ಗೌರ್ಮೆಂಟ್ ಕೊಡ್ತೀವೋ ಇನ್ನೊಬ್ರಿಗೆ ಕೊಡ್ತೀವೋ ಅದು ದೊಡ್ಡ ವಿಚಾರ ಅಲ್ಲ. ಮಕ್ಕಳು ಅಲ್ಲಿ ಬಂದು ಓದಬೇಕು. ಇಲ್ಲಿ ಒಳ್ಳೆ ಈ ಹಳ್ಳಿನಲ್ಲೂ ಕೂಡ ಒಂದು ಒಳ್ಳೆ ಸ್ಕೂಲ್ ಇರಬೇಕು, ಒಳ್ಳೆ ವಿದ್ಯಾಭ್ಯಾಸ ಇಲ್ಲಿರೋ ಮಕ್ಕಳಿಗೆ ತುಂಬ ದೂರ ಹೋಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ತಾಯಿ ಮಾಡಿದ್ದು. ಸೊ ಅದು ಗೌರ್ಮೆಂಟ್ ಅಲ್ಲಿ ಅವ್ರು ಕೊಡುವಂಥ ಒಂದು ಪರಿಸ್ಥಿತಿ ಬಂತು. ಯಾಕೆಂದ್ರೆ ನಮಗ್ ತಿಳಿದಿರೋ ಇನ್ಫಾರ್ಮೇಶನ್ ಪ್ರಕಾರ ಸ್ಕೂಲ್ ಒಂದೇ ಅಲ್ಲ, ದೇವಸ್ಥಾನದ ಉದ್ದೀರ್ಣನೂ ಕೂಡ ನಿಮ್ಮ ಮನೆಯವರೇ ಮಾಡಿದ್ರು, ನಿಮ್ಮ ತಾಯಿಯವ್ರು ಮಾಡಿದ್ದು. ಆ ಗೋಪುರ ಆಗಿರ್ಬೋದು ಅಥವಾ ತೇರಾಗಿರ್ಬೋದು, ಮೆಟ್ಲಾಗಿರ್ಬೋದು, ಬಣ್ಣ ಆಗಿರ್ಬೋದು, ಪ್ರತಿ ವರ್ಷ ಪ್ರತಿಯೊಂದು ನೋಡ್ಕೊಂತಾರೆ. ಅದ್ರ ಜೊತೆನಲ್ಲಿ ಊರಿನಲ್ಲಿ ಬೋರ್ವೆಲ್ ಕೂಡ ಹಾಕ್ಸಿದ್ರ. ಈ ತರ ಹಲವಾರು ಕಾರ್ಯನ ನೀವು ಮಾಡಿದಿರ. ಇದಲ್ದೇನೆ ಇಂಡಸ್ಟ್ರಿಯ ರಿಟೈರ್ಡ್ ಫೈಟರ್ಸ್ಗೆ ಪ್ರತಿ ತಿಂಗಳು ನಿಮ್ ಕಡೆಯಿಂದ ಒಂದಿಷ್ಟು ಅಮೌಂಟ್ ಅಂತ ಹೋಗುತ್ತೆ. ಅದಲ್ದೇನೆ ನೀವು ಕೆಲಸ ಮಾಡಿರುವಂತಹ ಟೆಕ್ನಿಷಿಯನ್ಸ್ ಇನ್ ಕೇಸ್ ಅಕಾಲಿಕವಾಗಿ ಮರಣ ಹೊಂದಿದ್ರೆ ಅವರ ಕುಟುಂಬವನ್ನು ಕೂಡ ನೀವು ನೋಡ್ಕೊಂತಿದ್ರ. ಈ ತರದ ಹಲವಾರು ಸೋಷಿಯಲ್ ಸರ್ವಿಸ್ ನೀವು ಮಾಡ್ತೀರಾ, ಬಟ್ ಎಲ್ಲೂ ಇನ್ಫಾರ್ಮೇಶನ್ ಇಲ್ಲ. ಯಾವಾಗಲೂ ನೀವೇನಾದ್ರು ಮಾಡೋದು ಒಳ್ಳೇದು ಮೇಯ್ನ್. ಹೊರಗಡೆ ಹೇಳ್ದಾಗಲೇ ಅದ್ರದ್ದು ಫ್ಲೇವರ್ ಹೊರಟೋಗುತ್ತೆ. ಅದೇನೋ ಒಂದು ಉದ್ದೇಶಕ್ಕೋಸ್ಕರನೇ ಮಾಡ್ತಿದ್ದೀವಿ ಅಂತ ಹೇಳೋದು. ಈಗಲೂ ಕೇಳಿದ್ರಿಂದ ಇದೆಲ್ಲ ಬರ್ತಾಯಿದೆ ಹೊರತು. ಆಮೇಲೆ ಜೊತೆಗೆ ನಮ್ಮ ತಾಯಿಯವರು ಇಲ್ಲದ ಕಾರಣ ಅವ್ರ ಬಗ್ಗೆ ಒಳ್ಳೆ ಮಾತುಗಳನ್ನ ನಾವು ಹಂಚ್ಕೋಬೇಕು. ಅವ್ರು ಮಾಡಿದಂಥ ಒಂದು ಒಳ್ಳೆ ಕಾರ್ಯ 4 ಜನ ಗೊತ್ತಾಗಬೇಕು ಅನ್ನೋದು ದೃಷ್ಟಿಯಿಂದ ಹೇಳೋದೇ ಹೊರತು ಮಿಕ್ಕಿದ್ದು ಎಷ್ಟೋ ಜನ ನಿಮ್ಮಲ್ಲಿ ಕೂಡ ಎಷ್ಟೋ ವಿಚಾರಗಳು ನಿಮ್ಮ ಲೆವೆಲ್ಗೆ ನೀವು ಒಳ್ಳೇದು ಮಾಡ್ತಾನೆ ಇರ್ತೀರ. ಸೊ ದೊಡ್ಡ ವಿಚಾರ ಅಲ್ಲ. ಏನೋ ಗೊತ್ತಿಲ್ಲ, ನಮ್ಮ ತಂದೆ ತಾಯಿ ಅವರು ಹೇಳ್ಕೊಟ್ಟಿದ್ದು ನಾವು ಮಾಡ್ತಾ ಇದೀವಿ ಅಷ್ಟೇ. ಯಾಕಂದ್ರೆ ನಿಮ್ಮ ತಂದೆ ತಾಯಿ ಮಾಡಿರುವಂತಹ ಅದನ್ನ ನೀವು ನಡ್ಸ್ಕೊಂಡು ಹೋಗ್ತಿದ್ರೆ, ನೀವು ನಡ್ಸ್ಕೊಂಡು ಹೋಗ್ತಿರೋದನ್ನ ಧ್ರುವ ಸರ್ ಕೂಡ ಅದೇ ರೀತಿ ನಡ್ಸ್ಕೊಂಡು ಹೋಗ್ತಾರೆ. ಯಾಕಂದ್ರೆ ನೀವು ಅದೇ ಹೇಳಿದಾರ, ಎಷ್ಟೋ ರಿಟೈರ್ಡ್ ಫೈಟರ್ಸ್ಗಳಿಗೆ ನೋಡ್ಕೊಂತಾ ಇರೋದಾಗಿರ್ಬೋದು, ಅಥವಾ ನಿಮ್ಮ ಜೊತೆನಲ್ಲಿ ವರ್ಕ್ ಮಾಡಿರುವಂಥ ಟೆಕ್ನಿಷಿಯನ್ಸ್ ಫ್ಯಾಮಿಲಿ ಇನ್ ಕೇಸ್ ಯಾರೋ ತೀರ್ಕೊಂಡ್ರೆ ಅವರ ಫ್ಯಾಮಿಲಿ ಜೊತೆ ನಿಂತ್ಕೊಳ್ಳೋಂಥದ್ದಾಗಿರ್ಬೋದು, ನೀವು ನೋಡ್ಕೊಂಡಿದ್ದೀರಾ. ಅದೇ ತರ ಇವರು ಇಡೀ ನಿಮ್ಮ ಫ್ಯಾಮಿಲಿ ಬ್ಲಡ್ ಅಲ್ಲೇ ಬಂದಿದ್ದಾರೆ. ಇಲ್ಲ, ಸಿ ಇಟ್ ಈಸ್ ಓನ್ಲಿ ದ ಪೊಸಿಷನ್, ಪರ್ಸನ್ ಪೊಸಿಷನ್. ಇವಾಗ ನಮಗಿಂತ ಒಳ್ಳೆ ನಟರು, ನಮಗಿಂತ ನೋಡೋಕೆ ಚೆನ್ನಾಗಿರೋರು, ಎಲ್ಲ ವಿಧದಲ್ಲೂ ಇರೋರು ಹೊರಗಡೆ ಸಾವಿರಾರು ಜನ ಇದ್ದಾರೆ, ಇನ್ನೂ ಎಷ್ಟೋ ಜನ. ಬಟ್ ಎಲ್ಲಿಂದನೋ ಮೇಲಿಂದ ತಥಾಸ್ತು, ಓಕೆನಪ್ಪ ನಿನ್ಗೆ ಹೆಸರು ಬರಲಿ ಅಂತಂದ್ಬಿಟ್ಟು ನಮಗೊಂದು ಪೊಸಿಷನ್ ದೇವ್ರು ಕೊಡ್ತಾನೆ. ದಟ್ಸ್ ಅ ಗಿಫ್ಟ್ ಅದು. ಸೊ ಅದನ್ನು ನಾವಲ್ದಿದ್ರೆ ಬೇರೆ ಯಾರೇ ಆಗಿದ್ರು ಏನೋ ಗಿಫ್ಟು, ಅದನ್ನು ವಿನಿಯೋಗ ಪಡಿಸ್ಕೋಬೇಕು ಅನ್ನೋದು ಒಂದೇ. ಬ್ಲೆಸ್ಸಿಂಗ್ಸ್ ಹೇಗಿದೆ ಅಂತ ನಿಜವಾಗ್ಲೂ ಚೆನ್ನಾಗಿದೆ. ಒಂದು ಮನುಷ್ಯನಿಗೆ ಸಂತೋಷ ಅನ್ನೋದಿರಬೇಕು, ಆರೋಗ್ಯ ಅನ್ನೋದಿರಬೇಕು. ಅದಕ್ಕಿಂತ ಬ್ಲೆಸ್ಸಿಂಗ್ಸ್ ಇನ್ನೇನು ಇರೋಕ್ಕೆ ಸಾಧ್ಯ ಅಲ್ಲ. ಇದ್ರ ಜೊತೆಗೆ ಎಷ್ಟು ಜನ ಇಷ್ಟಪಡ್ತಾರೆ ಎಲ್ಲೋದ್ರು. ಇವಾಗ ಫಾರ್ ಎಕ್ಸಾಂಪಲ್ ನನ್ನ ತಗೊಂಡ್ರೆ ನೀವು ತಮಿಳ್ನಾಡು, ಕರ್ನಾಟಕ, ಆಂಧ್ರ ಪ್ರದೇಶ, ಕೇರಳ ಎಲ್ಲೋದ್ರೂ ಊಟ ಹಾಕ್ತಾರೆ, ಅಷ್ಟೊಂದು ಪ್ರೀತಿ ತೋರಿಸ್ತಾರೆ. ಇದಕ್ಕಿಂತ ಬ್ಲೆಸ್ಸಿಂಗ್ ಇನ್ನೇನು ಬೇಕು ಹೇಳಿ. ಅದೇ ಥರ ಧ್ರುವನಿಗೂ ಅಷ್ಟೇ. ಈಗ ತಮಿಳು, ತೆಲುಗು ಎಲ್ಲದರಲ್ಲೂ ಎಸ್ಟಾಬ್ಲಿಷ್ ಆಗೋದ. ಈಗಲೂ ಅವನಿಗೂ ಅಷ್ಟೇ. ಸಿ ಆರ್ಟಿಸ್ಟ್ಗಳು ಅಂತಂದ್ರೆ ಅದೇನೇ ಒಂದು ದೊಡ್ಡ ವರ ಅದು. ಅದಕ್ಕಿಂತ ಬ್ಲೆಸ್ಸಿಂಗ್ ಇನ್ನೇನು ಇರೋಕ್ಕೆ ಸಾಧ್ಯನೇ ಇಲ್ಲ. ಆರ್ಟಿಸ್ಟ್ ಅಂದಾಗ ಎಷ್ಟೋ ಒಂದೊಂದ್ಸತಿ ಮೈನಸ್ಸು ಇರುತ್ತೆ. ಹೋಗ್ಬಿಟ್ಟು ಒಂದು ಚಿಕ್ಕ ಇಡ್ಲಿ ಅಂಗಡಿಯಲ್ಲಿ ನಿಂತ್ಕೊಂಡು 2 ಇಡ್ಲಿ ತಿನ್ನೋಣ ಅನ್ನೋಕ್ಕಾಗಲ್ಲ. ಬಟ್ ಅದಕ್ಕಿಂತ ಹೆಚ್ಚಾಗಿ ನಾವು ಒಳ್ಳೊಳ್ಳೆ ವಿಚಾರಗಳೆಲ್ಲ ಒಂದು ಆ್ಯಕ್ಟ್ರು, ಅದು ಒಂದು ಪಾಪ್ಯುಲರ್ ಆ್ಯಕ್ಟರ್ ಆಗಿದ್ದಾಗ ಸಿಗುತ್ತೆ.
ಹುಟ್ಟೂರಲ್ಲಿ ಇನ್ನೂ ಏನು ಮಾಡಬೇಕಂತ ಇದೆ, ಇನ್ನೇನಾದ್ರು ಮಾಡಬೇಕು, ಏನು ಇನ್ನೂ ಏನಾದರೂ ಕೆಲಸ ಮಾಡಬೇಕು ಹುಟ್ಟೂರಲ್ಲಿ? ಇನ್ನೂ ಏನಾದ್ರು ಕೆಲಸ ಮಾಡಬೇಕು ಅಂತ ಬಾಕಿ ಇದೆ ಅನ್ಸುತ್ತೆ, ಏನಾದರೂ ಬಾಕಿ ಇದೆಯಾ, ಇನ್ನೇನು ಮಾಡಬೇಕಿತ್ತು ಏನಾದ್ರು? ಏನಿಲ್ಲ. ಅದು ಇಟ್ಸ್ ಇನ್ ಎ ಫ್ಲೋ. ಲೈಫ್ನಲ್ಲಿ ಎವ್ರಿಥಿಂಗ್ ಈಸ್ ಇನ್ ಎ ಫ್ಲೋ. ಇವಾಗ ಇಲ್ಲಿ ನೋಡಿದಾಗ ಏನೋ ಮಾಡಬೇಕು ಅಂದಾಗ ಅದನ್ನ ಮಾಡಬೇಕಾದ ಪರಿಸ್ಥಿತಿ ಬರ್ತದೆ. ಈಗ ಮತ್ತೆ ಈಗ ಇಲ್ಲಿ ಬರೋಕ್ಕೆ ಮುಂಚೆನೇ ಸ್ಕೂಲ್ನವರೇ ಅಲ್ಲೇ ಮೀಟ್ ಮಾಡಿದ್ವಿ. ಇನ್ನೂ ಸ್ಕೂಲ್ಗೆ ಏನೋ ಮಾಡಬೇಕು ಅನ್ನೋ ಥರ ವಿಚಾರ ಬಂತು. ಸರಿ, ಫ್ರೀಯಾಗಿ ಮಾತಾಡೋಣ ಅಂತ ಅವ್ರದ್ದು ಮಾತಾಡಾಯಿತು. ಸೊ ಅದು ನಡೀತಾನೆ ಇರುತ್ತೆ. ಅದು ಅಲ್ಲ, ಗ್ರಾಮಸ್ಥರು ಏನಾದರೂ ಪರ್ಟಿಕ್ಯುಲರ್ ಆಗಿ ಏನಾದರೂ ಬೇಡಿಕೆ ಕೊಟ್ಟಿದ್ದಾರೆ ಸರ್, ಈ ಥರ ಒಂದು ಮಾಡ್ಕೊಡಿ ಅಂತ? ಅವ್ರೇನೋ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ನಾನೇ ಗ್ರಾಮಸ್ಥ ನಿಮ್ಗೋಸ್ಕರ ಇಲ್ಲಲ್ಲ. ನಾನು ಇವಾಗ ಈ ಊರಿನಲ್ಲಿ ಒಬ್ಬನಲ್ವಾ ನಾನು. ನಮ್ಮ ತಂದೆ ಊರು ಅಂತಂದಾಗ ನಮಗೆ ನಮ್ಮೂರಿಗೆ ಇಲ್ಲಿ ಬಂದಾಗ ಇದು ನಮ್ಮೂರು ಅನ್ನೋ ಒಂದು ಫೀಲಿಂಗ್ ಅಲ್ವಾ. ಸೊ ಹಂಗಿರುವಾಗ ನಮಗೆ ಗೊತ್ತಾಗುತ್ತಲ್ಲ ಏನಾದರೂ ಮಾಡ್ಬೇಕಿಲ್ಲಿ ಅಂತಂದರೆ. ಇಲ್ಲೇನಾದರೂ ಇನ್ನೂ ಒಳ್ಳೇದೇನಾದ್ರು ಮಾಡಬೇಕಾ ಅನ್ನೋ ವಿಚಾರ ನಮಗೆ ಅದು ಬರಬೇಕದು. ಸೊ ಇನ್ನೊಬ್ರು ಹೇಳಿ ಅನ್ನೋದೇನಿಲ್ಲ. ಯಾರು ಏನು ಡಿಮ್ಯಾಂಡ್ ಮಾಡಲ್ಲ ನಮ್ಮ ಹತ್ರ. ಪಾಪ ಯಾರು ನಮಗೆ ಈ ಗ್ರಾಮಸ್ಥರು ಕೂಡ ಇಲ್ಲಿರೋರು ಯಾರು ಇದು ಬೇಕು ಅದು ಬೇಕು ಅಂತ ಯಾರು ಡಿಮ್ಯಾಂಡ್ ಮಾಡೋದೇನೂ ಇಲ್ಲ. ನಮ್ಗೆ ಅನ್ಕೊಂಡಿದ್ದು ನಮಗೆ ಗೊತ್ತಾಗುತ್ತೆ. ಸರ್, ಈಗ ರಾಜಕೀಯ ಎಂಟ್ರಿ ಏನಾದ್ರು ಇದೆ? ಈಗ ನೀವು ಮೆಂಬರ್ ಆಗಿದ್ರಿ ಇಲ್ಲಿ ಲೋಕಲ್. ಸೊ ನೀವು ಯಾರಾದ್ರೂ ಮುಂದೆ ಆ ಥರದ್ದೊಂದು ಆ ಕ್ಷೇತ್ರಕ್ಕೆ ಎಂಟ್ರಿ ಆಗಿ ಒಂದು ಅದರ ಏನಾದ್ರು ಇದೆಯಾ ಕಾನ್ಸೆಪ್ಟ್? ನಾವು ಚೆನ್ನಾಗಿರೋದು ಇಷ್ಟ ಅಲ್ವೇನ್ರಿ ನಮಗೆ. ಈಗ ನಿಮ್ಮ ತಾಯಿಯವರು ಇದ್ರು, ಅದಕ್ಕೋಸ್ಕರ ನಮ್ಮ ತಾಯಿ ಒಂದು ಕಾಲದಲ್ಲಿದ್ದರು. ಅದು ಪಾಲಿಟಿಕ್ಸ್ ಅನ್ನೋದು ಅದೊಂದು ಡಿಫ್ರೆಂಟ್ ಬಾಲ್ ಗೇಮ್. ಅದಕ್ಕೆ ಬೇರೆ ಥರ ಒಂದು ಏನೋ ಮೈಂಡ್ ಸೆಟ್ ಇರುತ್ತೆ. ಅದು ನಮಗಿಲ್ಲ. ಅದು ನಮ್ಗೆ ಬೇರೆ ಥರ ಸೆಟ್ ಆಗಲ್ಲ. ಆ ಟೈಮಲ್ಲಿ ನೀವು ಬಂದು ಏನೋ ಕ್ಯಾನ್ವಾಸ್ ಮಾಡಿದ್ದೆ ಏನಾದ್ರು ಇದೆಯಾ ಸರ್? ನಾನಾ ಇಲ್ಲ, ನಮ್ಮ ತಾಯಿ ಅದ್ರಲ್ಲಿ ತುಂಬ ಪರ್ಟಿಕ್ಯುಲರ್ ಆಗಿದ್ರು. ಅವರು ಇಲ್ಲಿ ಪಂಚಾಯತ್ ಎಲೆಕ್ಷನ್ನೆಲ್ಲ ನಿಂತ್ಕೊಂಡಿದ್ರು. ನಮ್ಗೆ ಇಷ್ಟ ಅಲ್ಲ ಅಂತ ಅವ್ರಿಗೆ ಗೊತ್ತು. ಒಂದು ದಿನನೂ ಕರೆದಿಲ್ಲ. ಒಂದು ದಿನನೂ ಎಲೆಕ್ಷನ್ ಬಂದ್ಬಿಟ್ಟು ನನಗೋಸ್ಕರ ಮಾತಾಡೋದು ನಮ್ಮ ತಾಯಿ ಕರೆದಿಲ್ಲ. ಸೊ ಅಷ್ಟೊಂದು ಒಂದು ಪ್ರೈವಸಿ ಅನ್ನೋದು ಇತ್ತು. ಜೊತೆಗೆ ಅರ್ಥ ಮಾಡ್ಕೊತಿದ್ರು. ಸರ್, ಚಿಕ್ಕಂದಿನಿದ್ದಾಗ ಊರಲ್ಲಿ ಇದೆ ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಏನಾದರೂ ಅನಾನುಕೂಲ ಆಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಆ್ಯಂಡ್ ಈ ಕಾರ್ಯಕ್ರಮನ ನೋಡ್ತಿರೋ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಹಾಗೂ ಎಲ್ಲ ತಾಯಂದಿರಿಗೆ, ಮಕ್ಕಳಿಗೆ ಎಲ್ರಿಗೂ ನಮಸ್ಕಾರ. ಇವತ್ತು ಊರಬ್ಬ ಇತ್ತು. ಫ್ಯಾಮಿಲಿ ಎಲ್ಲ ಪ್ರತಿ ವರ್ಷವೂ ಸೇರ್ತೀವಿ. ಇವತ್ತು ಖುಷಿ ವಿಚಾರ ಏನು ಅಂದರೆ, ಇವತ್ತು ನಮ್ಮ ದಿವಂಗತ ತಾತ ಅಂದರೆ ಶಕ್ತಿ ಪ್ರಸಾದ್ ತಾತ, ಪೂಜ್ಯರಾದ ನಮ್ಮ ತಾತನವರ ಜನ್ಮದಿನ 96ನೇ ಜನ್ಮದಿನ. ಇವತ್ತೇ ಊರಬ್ಬನೂ ಇದೆ. ಅದೊಂದು ಖುಷಿ ವಿಚಾರ, ಒಂದು ಒಳ್ಳೆ ಪಾಸಿಟಿವ್ ವೈಬ್ಸು. ಪ್ರತಿ ವರ್ಷ ನಾನು, ಅಂಕಲ್ಲು, ಸೂರಜ್ಜು, ನಮ್ಮ ಅಣ್ಣ, ಅತ್ತಿಗೆ, ನನ್ನ ಹೆಂಡತಿ ಎಲ್ಲರೂ ಬರ್ತಾ ಇದ್ವಿ. ಅದು ನೆನಪಾಗತ್ತೆ. ಪ್ರತಿ ವರ್ಷ ಎಲ್ಲೇ ಇದ್ರೂ ಅಂಕಲ್ ಬರ್ತಾರಲ್ಲ ಅನ್ನೋ ಭಯಕ್ಕೆ ನಾವು ಬರ್ತೀವಿ. ಸೊ ಎಲ್ಲರೂ ಸೇರ್ತೀವಿ ಒಟ್ಟಾಗಿ. ಈ ಜಾತ್ರೆ ನಡಿಬೇಕಾದ್ರೆ ನಾವೆಲ್ಲ ಕುಟುಂಬ ಎಲ್ಲ ಒಟ್ಟಾಗಿ ಇರ್ತೀವಿ. ಒಂದು ಖುಷಿ ವಿಚಾರ. ನಾನು ಅಂಕಲಿಂದ ಏನು ಕಲ್ತಿರೋದು ಅಂತ ಕೇಳಿದ್ರೆ, ಎರಡೇ ವಿಷಯ ಅವ್ರು ಹೇಳ್ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಯಾರಿಗೂ ಸುಳ್ಳು ಹೇಳ್ಬೇಡ, ಚಿಕ್ಕವರೇ ಆಗಲಿ ದೊಡ್ಡವರೇ ಆಗಲಿ ಯಾರೇ ಆಗಲಿ ಮರ್ಯಾದೆ ಕೊಟ್ಟು ಮಾತಾಡೋ ಅಂತಾರೆ. ಇನ್ನೂ ಒಂದು ಮೇನ್ ಇಂಪಾರ್ಟೆಂಟ್ ಏನು ಅಂದರೆ ರೂಟ್ಸ್, ಅಂದರೆ ನಮ್ಮ ಬೇರುಗಳನ್ನ ನಾವು ಯಾವತ್ತೂ ಮರಿಬಾರ್ದು ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ. ಕಲಿಯೋದು ತುಂಬಾ ಇದೆ, ಇನ್ನೂ ಕಲಿತಾನೇ ಇದ್ದೀವಿ. ಏನು ಗುರು? ಓಕೆ ಸರ್, ಚಿಕ್ಕಂದಾಗಿಂದನೂ ಇದೇ ಜಾಗದಲ್ಲಿ ಬೆಳೆದು ಆಟಾಡಿ ಬೆಳೆದಂತರು. ದೇವಸ್ಥಾನ ಪೂಜೆ ಅಂತಾಗ ಬಂದು ಹೋಗ್ತಿರ್ತೀರ. ಆ ದಿನಗಳಿಗೂ ಈ ದಿನಗಳಿಗೂ ಇರುವಂಥದ್ದು ವ್ಯತ್ಯಾಸ, ಆಮೇಲೆ ಆ ಒಂದು ಸೆಲೆಬ್ರೇಷನ್ ಜಾತ್ರೆದು? ಇಲ್ಲ, ಯೂಶಲಿ ಸಮ್ಮರ್ ಹಾಲಿಡೇಸ್ ಅಂತ ಬಂದರೆ ನಾನು ನಮ್ಮ ಅಣ್ಣ ಇಲ್ಲಿ ಇರ್ತಿದ್ವಿ. ನಮಗಿಂತ ಜಾಸ್ತಿ ಅವ್ರ ಸಮ್ಮರ್ ಹಾಲಿಡೇಸಲ್ಲಿ ಅವ್ರು ಇಲ್ಲಿರೋರು. ಅದೇ ಇಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಕೆಲವರು ಇದ್ದಾರೆ, ಬೇರೆ ಬೇರೆ ಊರಿಗೆ ಶಿಫ್ಟ್ ಆಗೋಗಿದ್ದಾರೆ, ಬೆಂಗಳೂರಿಗೆಲ್ಲ ಶಿಫ್ಟ್ ಆಗೋಗಿದ್ದಾರೆ. ಸೊ ಅವರಿಲ್ಲ, ಡಿಫ್ರೆನ್ಸ್ ಏನಿಲ್ಲ. ಇದು ಒಂದು ಸ್ವಲ್ಪ ಸಿಟಿ ಆದಂಗೆ ಆಗ್ತದೆ ಅಷ್ಟೇ. ಓಕೆ ಸರ್, ಅರ್ಜುನ್ ಸರ್ ಮತ್ತೆ ಅವರ ತಾಯಿಯವ್ರು ಮಾಡಿರುವಂತಹ, ನಿಮ್ಮ ಅಜ್ಜಿಯವ್ರು ಮಾಡಿರುವಂತಹ ಅಷ್ಟು ದಾನ ಧರ್ಮ ಕೆಲಸನೆಲ್ಲ ಕೇಳ್ತಾ ಇದ್ದೆ. ಇವಾಗ ಇದೇ ದೇವಸ್ಥಾನದಲ್ಲಿ ಹಿಂಗೆ ಮಾತಾಡುವಾಗ ನನಗೊಂದು ವಿಷಯ ಬಂತು. ಯೂಶಲಿ ಚಿಕ್ಕವರಿದ್ದಾಗ ಯಾರಿಗಾದ್ರೂ ಮಾತಾಡುವಾಗ ನಾನು ದೊಡ್ಡನಾದ್ಮೇಲೆ ಅದು ಕೊಡಿಸ್ತೀನಿ ಇದು ಕೊಡ್ತೀನಿ ಅಂತ ತಮಾಷೆಗೆ ಹೇಳೋದು ಕೇಳಿದ್ದೆ. ಬಟ್ ನಿಮ್ಮ ಒಬ್ರು ಅಜ್ಜಿಗೆ ಚಿಕ್ಕವರಿದ್ದಾಗ ಮಾತು ಕೊಟ್ಟಿದ್ದವ್ರು ಇವಾಗ ನಿಮಗೆ ಸಹಾಯ ಕೇಳಿದಾಗ ಅದನ್ನ ಮರೀದಾನೆ ಮಾಡ್ಕೊಟ್ಟಿದ್ರಂತೆ. ಸುಶೀಲಮ್ಮ ಅವರ ತುಳಸಿ ಗಿಡದ ಮೇಲೆ ಪ್ರಮಾಣ ಮಾಡಿದ್ದನ್ನ ನಡ್ಸ್ಕೊಟ್ಟಿದ್ರಂತೆ. ಅದೆಲ್ಲ ಏನಿಲ್ಲ, ಅವ್ರೇನೋ ಚಿಕ್ಕ ವಯಸ್ಸಲ್ಲಿ ಮನೆ ರಿಜಿಸ್ಟ್ರೇಷನ್ ಕೆಲಸಕ್ಕೆ ಅದು ಚಿಕ್ಕ ವಯಸ್ಸಲ್ಲಿ ಅದೇನೋ ಮಾತಾಡಿದ್ದು. ಅದು ಬಿಟ್ಟು ಎಲ್ರದ್ದು ಊಟ ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೀತಾ ಪಯಣದ್ದು ಲುಕ್ ತುಂಬಾ ಚೆನ್ನಾಗಿದೆ. ಅಡಿಗೆ ಕಾಂಪಿಟೇಷನ್
ಕಾಂಪಿಟೇಷನ್ ಅನ್ನೋ ತರ ಕಾಣಿಸುತ್ತಾ ಸ್ವಾಗು ಮತ್ತೆ ಕಾಂಪಿಟೇಟ್ ಮಾಡ್ತಿದ್ದೀರಾ ಅದ್ರ ಜೊತೆ ಅಥವಾ ಹೇಗೆ ಮತ್ತೆ ಮಗಳು ಕೂಡ ತುಂಬಾ ಮುದ್ದಾಗಿ ಕಾಣ್ತಾ ಇದ್ರೆ ಸೊ ಅಪ್ಡೇಟ್ ಕೊಡಿ ಸರ್ ಸಿನಿಮಾ ಎಲ್ಲಿವರೆಗೂ ಬಂದಿದೆ ಈಗ ಆಲ್ಮೋಸ್ಟ್ ಮುಗಿದೋಯ್ತು, ಸಿನಿಮಾ ಮುಗಿದೋಯ್ತು. ಏಪ್ರಿಲ್ ಮೇನಲ್ಲಿ ರಿಲೀಸ್ ಮಾಡ್ತಾ ಇದ್ದೀನಿ ಸಿನಿಮಾ. ಗ್ಯಾರಂಟಿ ಇದು ಕನ್ನಡಕ್ಕೊಂದು ತುಂಬ ತುಂಬ ಡಿಫ್ರೆಂಟ್ ಪಿಕ್ಚರು. ನಾನು ಇದುವರೆಗೂ ಮಾಡಿರೋ ಸಿನಿಮಾಗಳಲ್ಲಿ, ಡೈರೆಕ್ಟ್ ಮಾಡಿರೋ ಸಿನಿಮಾಗಳಲ್ಲಿ ಇದೊಂದು ಡಿಫ್ರೆಂಟ್ ಜಾನ್ರ್. ಯಾವ ಜಾನ್ರ್ ಅಂತ ಹೇಳೋಕ್ಕಾಗಲ್ಲ, ಅದು ನೋಡ್ಬಿಟ್ಟು ಜನಗಳು ಹೇಳಬೇಕಾಗಿರುವಂಥ ಒಂದು ಜಾನ್ರು. ಅಗೈನು ಇದು ನಾನು ಹೆಮ್ಮೆ ಪಡುವಂಥ ಒಂದು ಚಿತ್ರ. ಸರ್ ಅಳಿಯಂಗೆ ಯಾವ ಡೈರೆಕ್ಟ್ ಮಾಡ್ತಾರೆ ಅರ್ಜುನ್ ಸರ್? ನನಗೆ 2 ವರ್ಷ ಎಲ್ಲ ಮಾಡೋಕ್ಕಾಗಲ್ಲ. ಇಲ್ಲ, ಒಳ್ಳೆ ಕತೆ ಬಂದು ಗ್ಯಾರಂಟಿ ಮಾಡೇ ಮಾಡ್ತೀವಿ. ಧ್ರುವ ಸರ್, ಫೆಬ್ರವರಿ 14th ಸಾಂಗ್ ರಿಲೀಸ್ ಮಾಡ್ತೀನಿ ಅಂದ್ರೆ ಕೇಳಿದ್ದು ಇನ್ನೊಂದು ಸಾಂಗ್ ಯಾವಾಗ ಸರ್? ಒಂದಂತೂ ಟ್ರೆಂಡ್ ಅಲ್ಲಿ ಹೋಗ್ತಾನೆ ಇದೆ, 2ನೇ ಸಾಂಗ್ ಯಾವಾಗ ಬರುತ್ತೆ ಟ್ರೆಂಡಿಗೆ ಅಂತ ಕಾಯ್ತಿದ್ದಾರೆ. ಅದೇ ಪ್ರೇಮ್ ಸರ್ ನಂಬರ್ ಎಲ್ಲರ ಹತ್ರ ಇದೆ ಅಲ್ಲ, ಫೋನ್ ಇಲ್ಲ. ಒಂಚೂರು ಪ್ಲಾನಿಂಗ್ ಚೇಂಜ್ ಆಗ್ತಾ ಇದೆ. ಅಂದರೆ ಇನ್ನೂ ದೊಡ್ಡದಾಗಿ ಮಾಡಬೇಕು ಅಂತ ಡೈರೆಕ್ಟ್ರು ಮತ್ತು ಪ್ರೊಡಕ್ಷನ್ ಹೌಸ್ ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ಅತಿ ಶೀಘ್ರದಲ್ಲೇ ನಮಗೆ ಅದು ತುಂಬ ದೊಡ್ಡ ವೈರಲ್ ಅಲ್ವಾ ಹಾಡೋದೀಗ, ಎಲ್ಲ ಟ್ರೆಂಡಿಂಗ್ ಅಲ್ಲಿ ಇದೆ. ಶಿವಾಸ. ಓಕೆನಮ್ಮ, ಆಯ್ತಾ? ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ಥ್ಯಾಂಕ್ ಯು ಸೋ ಮಚ್. ಇಲ್ಲ, ಯಾರಾದ್ರೂ ನಾವೇನಾದ್ರೂ ಆಚರಿಸ್ತಾ ಇದ್ದೀವಿ ಅಂದರೆ ಪ್ರಾಣಿಗಳಿಗೆ ತೊಂದರೆ ಆಗದಿರಂಗೆ ದಯವಿಟ್ಟು ನೋಡ್ಕೊಂಡು ಮಾಡಿ. ಯಾಕೆಂದರೆ ದೀಪಾವಳಿನೇ ಆಗಿರ್ಬೋದು, ಹೋಲಿನೇ ಆಗಿರ್ಬೋದು, ಯಾವುದೇ ಹಬ್ಬ ಆಗಿರ್ಬೋದು, ಯಾರಿಗೂ ತೊಂದರೆ ಆಗಬಾರ್ದು. ಯಾರಿಗೂ ತೊಂದರೆ ಆಗ್ದಂಗೆ ಆಚರಿಸೋದೇ ಹಬ್ಬ ಅನ್ನೋದು. ಎಲ್ಲರೂ ಖುಷಿಯಾಗಿರೋದು ಆವಾಗ. ಹಬ್ಬದಲ್ಲಿ ಎಲ್ಲರೂ ಖುಷಿಯಾಗಿರ್ಬೇಕು. ಅಂದರೆ ಮೂಕ್ ಪ್ರಾಣಿ ಆಗಲಿ ಯಾರಿಗೇ ಆಗಲಿ ನೋವು ಕೊಟ್ಟು ನಾವು ಖುಷಿ ಪಡೋದ್ರಲ್ಲಿ ಅದು ಖುಷಿನೇ ಇಲ್ಲ. ಸೊ ಎಲ್ಲರೂ ವಿದ್ಯಾವಂತರಿದ್ದೀರಾ, ಅಟ್ಲೀಸ್ಟ್ ಒಂದು ಜನರಲ್ ನಾಲೆಡ್ಜ್ ಅಂತ ಒಂದಂತೂ ಇರುತ್ತೆ. ಸೊ ಯಾರನ್ನೂ ಖುಷಿ ಪಡಿಸೋದಕ್ಕೆ, ಯಾರನ್ನೂ ಮೆಚ್ಚಿಸೋದಕ್ಕೆ ಮೂಕ್ ಪ್ರಾಣಿಗಳಿಗೆ ತೊಂದರೆ ಕೊಡೋದು ನಿಜವಾಗ್ಲೂ ಬೇಡ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ. ಹಬ್ಬದ ಶುಭಾಶಯಗಳು. ಹೋಲಿ ಹಬ್ಬದ ಶುಭಾಶಯ. ಅದೇ ಹೋಲಿ ಅಂತ ಹೇಳಿಲ್ಲ, ಎಲ್ಲ ಹಬ್ಬದ್ದು ಹೇಳ್ಬಿಡ, ಎಲ್ಲ ಹಬ್ಬದ್ದು ಹೇಳೋಣ ಅದಕ್ಕೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.